ಎಲ್ಲರಿಗೂ ನಮಸ್ಕಾರ. ಕಿಚನ್ ರೆಸಿಪೀಸ್ ಮ್ಯಾಂಗ್ಳೂರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನೋಡಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬ ರುಚಿಯಾದ ಕ್ರಿಸ್ಪಿ ಆಗಿರುವಂಥ ಈ ದೋಸೆಯನ್ನು ಮಾಡಿದ್ದೇನೆ. ಈ ಥರದ ದೋಸೆ ನೀವು ಯಾವತ್ತಾದರೂ ಮಾಡಿ ತಿಂದಿದ್ದೀರಾ? ಇಲ್ಲ ಅಂದರೆ ಈ ವಿಡಿಯೋ ಪೂರ್ತಿ ನೋಡಿ, ಖಂಡಿತ ನಿಮಗೂ ಟ್ರೈ ಮಾಡಬೇಕು ಅನಿಸುತ್ತೆ. ಮೊದಲಿಗೆ ಇಲ್ಲಿ ನಾನು 4 ಲೋಟ ದೋಸೆ ಅಕ್ಕಿ ಹಾಕಿದ್ದೇನೆ. ಅದೇ ಲೋಟದಲ್ಲಿ 1 ಲೋಟ ಉದ್ದಿನಬೇಳೆ, 1 ಮುಷ್ಟಿ ಕಡಲೆಬೇಳೆ, ಅರ್ಧ ಟೀ ಸ್ಪೂನ್ ಮೆಂತೆಕಾಳು ಮತ್ತು 2 ಟೇಬಲ್ ಸ್ಪೂನ್ ಸಬ್ಬಕ್ಕಿ ಹಾಕಿದ್ದೇನೆ. ಇದನ್ನೆಲ್ಲ 4-5 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. ಚೆನ್ನಾಗಿ ತೊಳೆದು ತಂದ ನಂತರ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ 5ರಿಂದ 6 ಗಂಟೆ ನೆನೆಯಲು ಬಿಡಬೇಕು. 6 ಗಂಟೆಯ ನಂತರ ನೋಡಿ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲವೂ ಚೆನ್ನಾಗಿ ನೆಂದಿದೆ. ಈಗ ಇದರಲ್ಲಿರುವ ನೀರನ್ನೆಲ್ಲ ತೆಗೆದುಬಿಟ್ಟು ಆನಂತರ ದೋಸೆಗೆ ಗ್ರೈಂಡ್ ಮಾಡುವ ಮೊದಲು 1 ಮುಷ್ಟಿ ತೆಳು ಅವಲಕ್ಕಿ ನೀರಿನಲ್ಲಿ ತೊಳೆದು ಇಡಬೇಕು. ಈಗ ಮಿಕ್ಸಿ ಜಾರಿಗೆ ನೆನೆಸಿದ ಅಕ್ಕಿ ಮತ್ತು ಉದ್ದಿನಬೇಳೆ ಹಾಕಿ ಇದರ ಜೊತೆ ನೆನೆಸಿದ ಅವಲಕ್ಕಿ ಸೇರಿಸಿ ಗ್ರೈಂಡ್ ಮಾಡಲು ಬೇಕಾದಷ್ಟು ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕುತ್ತಾ ಎಷ್ಟು ನುಣ್ಣಗೆ ಸಾಧ್ಯವೋ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಈ ರೀತಿ ಕ್ರೀಮ್ ಥರ ನೋಡಿ ನುರು ನುರೆಯಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಟ್ಟು ಈಗ ಅದೇ ಮಿಕ್ಸಿ ಜಾರಿಗೆ ಉಳಿದ ಅಕ್ಕಿಯನ್ನು ಹಾಕಿ ಇದೇ ರೀತಿ ನಾವು ಮೊದಲು ಹೇಗೆ ಗ್ರೈಂಡ್ ಮಾಡಿದ್ದೇವೆ ಅದೇ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇಷ್ಟು ತೆಳ್ಳಗಿದೆ. ಇದಕ್ಕೆ ಇನ್ನೂ ನೀರು ಹಾಕೋದು ಬೇಡ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಇದಕ್ಕೆ 1 ಚಮಚ ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ಹಾಕಿದರೆ ದೋಸೆ ಗರಿ ಗರಿಯಾಗಿ ಕೆಂಪಗೆ ರುಚಿಯಾಗಿ ಚೆನ್ನಾಗಿರುತ್ತೆ. ಸಕ್ಕರೆ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು. ಆಮೇಲೆ ಇದನ್ನು 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಎಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ತೇವೆ ಅಷ್ಟು ಸಾಫ್ಟಾಗಿ ದೋಸೆ ಬರ್ತದೆ. ಹಾಗೆ ಹಿಟ್ಟನ್ನು ಮಿಕ್ಸ್ ಮಾಡುವಾಗಲೂ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ಕೂಡ ಚೆನ್ನಾಗಿ ಹುದುಗು ಬರ್ತದೆ. ಈಗ ಚಳಿಗಾಲ ಇರೋದ್ರಿಂದ ಸ್ವಲ್ಪ ಹುದುಗು ಬರಲಿಕ್ಕೆ 14 ಗಂಟೆ ಬೇಕಾಗ್ತದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಹುದುಗು ಬರುವಷ್ಟು ಸಮಯ ಇದನ್ನು ಹಾಗೆ ಬಿಡಬೇಕು. ಈಗ ಮರುದಿನ ಬೆಳಿಗ್ಗೆ ನೋಡಿ ಹಿಟ್ಟು ಚೆನ್ನಾಗಿ ಹುದುಗು ಬಂದಿದೆ. ಮಂಗಳೂರಿನಲ್ಲಿ ಸ್ವಲ್ಪ ಬಿಸಿ ಇರೋದ್ರಿಂದ ಸಾಮಾನ್ಯವಾಗಿ 10 ಗಂಟೆಯಲ್ಲೇ ಹಿಟ್ಟು ಚೆನ್ನಾಗಿ ಹುದುಗು ಬರ್ತದೆ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುದುಗು ಬಂದಿದೆ. ಈಗ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ನಮಗೆ ಒಂದು ಸಲಕ್ಕೆ ಬ್ರೇಕ್ಫಾಸ್ಟಿಗೆ ಆಗುವಷ್ಟು ಸ್ವಲ್ಪ ಹಿಟ್ಟನ್ನು ಬೇರೆ ಪಾತ್ರೆಗೆ ತೆಗೆದು ಹಾಕ್ತಾ ಇದ್ದೇನೆ. ಸಣ್ಣ ಮಿಕ್ಸಿ ಜಾರಿಗೆ 4 ಬ್ಯಾಡಗಿ ಮೆಣಸು ತುಂಡು ಮಾಡಿ ಹಾಕಿದ್ದೇನೆ. 5 ಎಸಳು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ಅರ್ಧ ಚಮಚ ಜೀರಿಗೆ ಮತ್ತು 1 ಟೊಮೆಟೊವನ್ನು ಕಟ್ ಮಾಡಿ ಸೇರಿಸಿದ್ದೇನೆ. ಈಗ ಇದಕ್ಕೆ ನೀರು ಹಾಕದೆ ತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸಿಯನ್ನು ಪಲ್ಸ್ ಬಟನ್ನಲ್ಲಿ 1-2 ಸುತ್ತು ಗ್ರೈಂಡ್ ಮಾಡಿದರೆ ಸಾಕು. ಈಗ ಗ್ರೈಂಡ್ ಮಾಡಿದ ಈ ಮಿಶ್ರಣವನ್ನು ಆಗ ತೆಗೆದಿಟ್ಟ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಹಸಿ ಈರುಳ್ಳಿ ಹಾಕಿರುವುದರಿಂದ ಹಿಟ್ಟು ಬೇಗ ಹಾಳಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಮಗೆ ಒಂದು ಸಲಕ್ಕೆ ಬೇಕಾದಷ್ಟು ಹಿಟ್ಟಿಗೆ ಮಾತ್ರ ಈ ಮಿಶ್ರಣವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ದೋಸೆ ಕಾವಲಿ ಬಿಸಿಯಾಗಲು ಇಟ್ಟು ಸ್ವಲ್ಪ ಎಣ್ಣೆಯನ್ನು ಸವರಿ ಕಾವಲಿ ಚೆನ್ನಾಗಿ ಬಿಸಿಯಾದ ನಂತರ ಗ್ಯಾಸ್ ಮಧ್ಯಮ ಉರಿಯಲ್ಲಿ ಇಟ್ಟು ದೋಸೆ ಹಿಟ್ಟು ಹಾಕಿ ತೆಳುವಾಗಿ ಹರಡಿ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಿ 1 ನಿಮಿಷದ ನಂತರ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಸವರಿ ಕ್ರಿಸ್ಪಿ ಆಗುವ ತನಕ ಕಾಯಿಸಿ. ಈಗ ನೋಡಿ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಂದು ಬಣ್ಣ ಬಂದಿದೆ. ಇದನ್ನು ಈಗ ತೆಗೆಯಿರಿ. ನೋಡಿದ್ರಲ್ಲ ದೋಸೆ ಎಷ್ಟು ಕ್ರಿಸ್ಪಿ ಆಗಿದೆ ಮತ್ತು ತಿನ್ನಲಿಕ್ಕೂ ರುಚಿಯಾಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಇಷ್ಟದ ಚಟ್ನಿ, ಸಾಂಬಾರು, ಆಲೂಗಡ್ಡೆ ಪಲ್ಯ ಇದರ ಜೊತೆ ತಿಂದು ನೋಡಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.